అప్పట్లో నేను. ఓకే.
ओम. हरि ओम महोदय. कुशलम. किंचित आरभामहे. अस्त्युत्तरस्यां दिशि देवतात्मा हिमालयो नाम नगाधिराजः पूर्वापरौ तोयनिधिवदाह्य स्थितः पृथिव्या इव मानदण्डः. यस्तनस्य सारांशः उच्यते वा? श्रूयते वा महोदय? श्रूयते. कथय. ह्यः अहं हास्पिटल् मध्ये आसम्, अतः न श्रुतवती कक्षा. अद्य श्रोतव्यम्. चिन्ता नास्ति. वयं तर्हि अग्रे गच्छामः. 21 श्लोकः. क्षम्यतां महोदय. चिन्ता नास्ति. अथावमानेन पितुः प्रयुक्ता दक्षस्य कन्या भवपूर्वपत्नी सती योगविसृष्टदेहा तां जन्मने शैलवधूं प्रपेदे. पदविभागः. अथ अवमानेन पितुः प्रयुक्ता दक्षस्य कन्या भवपूर्वपत्नी सती योगविसृष्टदेहा तां जन्मने शैलवधूं प्रपेदे. ಕಥೆಯ ಮುಂದುವರಿದ ಭಾಗ ಇದು. ಹಿಂದಿನ ಶ್ಲೋಕದಲ್ಲಿ ಮೇನಾ ಮತ್ತು ಹಿಮವಂತ ಇವರಿಬ್ಬರಿಗೆ ಮೈನಾಕ ಎಂಬಂತಹ ಗಿರಿಪುತ್ರ ಜನಿಸಿರ್ತಾನೆ. ಈ ಮೈನಾಕನು ಮುಂದೆ ನಾಗವಧುವನ್ನು ವರಿಸ್ತಾನೆ ಎಂಬಂತಹ ಉಲ್ಲೇಖವನ್ನು ಕವಿ ಮಾಡಿದ್ದಾನೆ. ಹೀಗಿರುವಾಗ ಮುಂದೆ ಆಕೆಗೆ ಎರಡನೆಯ ಮಗುವಿನ ಆಗುವ ಬಗ್ಗೆ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಈ ಎರಡನೇ ಮಗುವಿನ ವಿಶೇಷತೆಯನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಈ ಎರಡನೇ ಮಗು ಬೇರೆ ಯಾರು ಅಲ್ಲ, ಪಾರ್ವತಿ. ಈ ಪಾರ್ವತಿಯ ವಿಷಯವಾಗಿ ಈ ಶ್ಲೋಕದಲ್ಲಿ ಕವಿ ಉಲ್ಲೇಖ ಮಾಡ್ತಿದ್ದಾನೆ. ಇಲ್ಲಿಂದ ಆರಂಭ ಆಗಿ ಪಾರ್ವತಿಯ ವಿಷಯ, ಹಾಗೆ ಆಕೆಯ ಜನನ, ಬಾಲ್ಯ, ಯೌವನ, ಈ ಎಲ್ಲ ಕಥಾಭಾಗ ಮುಂದೆ ಉಪವರ್ಣಿತವಾಗಿದೆ. ನಮಗೆ ಗೊತ್ತಿರೋ ಹಾಗೆ ಪಾರ್ವತಿ ಪೂರ್ವ ಜನ್ಮದಲ್ಲಿ ಶಿವನ ಸಂಗಾತಿಯಾಗಿದ್ಲು. ಆ ಪುರಾಣದಲ್ಲಿ ಈ ಕಥೆ ಬರ್ತದೆ. ದಕ್ಷ ಪ್ರಜಾಪತಿಯು ಪಾರ್ವತಿಯ ತಂದೆ, ಆದ್ದರಿಂದ ಪಾರ್ವತಿಗೆ ದಾಕ್ಷಾಯಿಣಿ ಎಂಬ ಹೆಸರು ಇದೆ. ಒಮ್ಮೆ ದಕ್ಷ ಪ್ರಜಾಪತಿಯು ಕೈಲಾಸಕ್ಕೆ ಶಿವನ ಸಾನ್ನಿಧ್ಯಕ್ಕೆ ಬಂದಾಗ, ಅಳಿಯನ ಸಾನ್ನಿಧ್ಯಕ್ಕೆ ಬಂದಾಗ ಶಿವ ಎದ್ದು ನಿಂತು ಗೌರವವನ್ನು ಸೂಚಿಸಲಿಲ್ಲ ಅನ್ನುವ ಕಾರಣಕ್ಕಾಗಿ ಆತ ಕುಪಿತನಾಗ್ತಾನೆ. ಕುಪಿತನಾಗಿ ತನ್ನ ಪ್ರದೇಶಕ್ಕೆ ಮರಳಿ ಬಂದು ಒಂದು ಬೃಹತ್ ಯಾಗವನ್ನ ಮಾಡ್ತಾನೆ, ಮಹಾಯಾಗವನ್ನ ಮಾಡ್ತಾನೆ. ಆ ಮಹಾಯಾಗದಲ್ಲಿ ಎಲ್ಲ ದೇವತೆಗಳಿಗೂ ಆಹ್ವಾನ ಮತ್ತು ಯಜ್ಞದ ಭಾಗವನ್ನ, ಹವಿರ್ಭಾಗವನ್ನ ಕೊಡ್ತಾನೆ. ಈ ಹವಿರ್ಭಾಗವನ್ನ ಶಿವನಿಗೆ ಬುದ್ಧಿಪೂರ್ವಕವಾಗಿ ಕೊಡುವುದಿಲ್ಲ ಮತ್ತು ಶಿವನಿಗೆ ಅಲ್ಲಿ ಆಮಂತ್ರಣವನ್ನು ಕೊಟ್ಟಿರುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಶಿವ ಅಲ್ಲಿಗೆ ಹೋಗುವುದೂ ಇಲ್ಲ. ಆದ್ರೆ ತನ್ನ ತಂದೆಯು ಯಾಗ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ತಾನು ಹೋಗ್ಬೇಕು ಅನ್ನುವಂತಹ ಇಚ್ಛೆಯನ್ನು ವ್ಯಕ್ತಪಡಿಸ್ತಾಳೆ ಪಾರ್ವತಿ. ಶಿವ ಎಷ್ಟೇ ಹೇಳಿದ್ರು ಪಾರ್ವತಿಯ ಮನಸ್ಸು ಕೇಳೋದಿಲ್ಲ. ಆಯ್ತು ಅಂತ ಹೇಳಿ ಶಿವ ಅನುಮತಿ ಕೊಡ್ತಾನೆ. ಪಾರ್ವತಿ ಹೋಗ್ತಾಳೆ.
ಹೋದಾಗ ಪಾರ್ವತಿಗೆ ಎಲ್ಲರ ಸಮ್ಮುಖದಲ್ಲಿ ಅವಮಾನವಾಗ್ತದೆ. ಪಾರ್ವತಿಯು ಪರಿಪರಿಯಾಗಿ ಕೇಳಿಕೊಂಡ್ರೂ ಕೂಡ ದಕ್ಷ ಪ್ರಜಾಪತಿಯು ಶಿವನಿಗೆ ಆಹ್ವಾನವನ್ನಾಗ್ಲಿ ಆವಿರ್ಭಾಗವನ್ನಾಗ್ಲಿ ಕೊಡ್ಲಿಕ್ಕೆ ಒಪ್ಪೋದಿಲ್ಲ. ಆಗ ಪಾರ್ವತಿಯು ಅಗ್ನಿಯನ್ನ ಪ್ರವೇಶ ಮಾಡ್ತಾಳೆ ಅನ್ನುವಂತಹ ಪೌರಾಣಿಕ ಕಥೆಯನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಮಹಾಕವಿಗಳ ವಚಸ್ಸಿನಲ್ಲಿ ಗಂಭೀರ ಅರ್ಥವೂ ಇರುತ್ತದೆ. ಅವರು ಅನೇಕ ವಿಷಯಗಳನ್ನ ತಮ್ಮ ಮಾತಿನಲ್ಲಿ ಹಿಡಿದಿರುತ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. महोदय कस्य वचने बहु अंशाः सन्ति? महाकवीनां वचसि। कवयः केवलं शब्दरूपं काव्यम् अथवा वाक्यार्थं बोधयितुं न काव्यं निर्मान्ति, अपि तु तेषां वचसि गूढार्थाः भवन्ति। इदानीं अन्वयक्रमं पश्यामः। अन्वयक्रमं नोडोण। अथ दक्षस्य कन्या भवपूर्वपत्नी सती पितुः अवमानेन प्रयुक्ता योगविसृष्टदेहा सती जन्मने तां शैलवधूं प्रपेदे। अन्वयದ ಪ್ರಕಾರ ಈಗ ಅರ್ಥ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಅಥ अथ शब्दस्य आनन्तर्यम् अर्थः पश्चात् तदनन्तरं तदूर्ध्वं ಯಾವುದರ ಅನಂತರ ವೈನಾಕನ ಜನ್ಮದ ಅನಂತರ ದಕ್ಷಸ್ಯ ಕನ್ಯಾ ಭವಪೂರ್ವಪತ್ನಿ ದಕ್ಷ ಪ್ರಜಾಪತಿಯ ಮಗಳಾದಂತಹ ಕನ್ಯಾ ನಾಮ ಕುಮಾರಿ ಭವಪೂರ್ವಪತ್ನಿ ಭವ ಎಂಬ ಶಬ್ದಕ್ಕೆ ಶಿವ ಎಂಬ ಅರ್ಥ. ಶಿವನ ಪತ್ನಿಯಾದಂತಹ ಶಿವನ ಭಾರ್ಯೆಯಾದಂತಹ ಭವಪೂರ್ವ ಪತ್ನಿ ಪಿತುಃ ಅವಮಾನೇನ ತನ್ನ ತಂದೆಯಾದಂತಹ ದಕ್ಷ ಪ್ರಜಾಪತಿಯ ಅವಮಾನದಿಂದ ಪ್ರಯುಕ್ತವಾದಂತಹ ಪಿತುಃ ಅವಮಾನೇನ ಪ್ರಯುಕ್ತ ಯೋಗ ವಿಸೃಷ್ಟ ದೇಹ ಸತಿ ಯೋಗಾಗ್ನಿಯಲ್ಲಿ ತನ್ನ ದೇಹವನ್ನ ವಿಸರ್ಜನೆ ಮಾಡಿದಂತಹ ಸತಿ ಸಾಧ್ವಿ. ಸತಿ ಶಬ್ದಸ್ಯ ಸತಿ ಸಾಧ್ವಿ ಪತಿವ್ರತ ಸತಿ ಸಾಧ್ವಿ ಪತಿವ್ರತ ಇತ್ಯಮರಃ. ಅಂತಹ ಪಾರ್ವತಿಯು ಯೋಗ ವಿಸೃಷ್ಟ ದೇಹ ಸತಿ ಜನ್ಮನೆ ತಾಂ ಶೈಲವಧೂಂ ಪ್ರಪೇದೆ. ಜನ್ಮನೆ ಪುನರ್ಜನ್ಮ ಪ್ರಾಪ್ತ್ಯರ್ಥಂ ಮತ್ತೆ ಹುಟ್ಟು ಬರುವಂತಹ ಆಲೋಚನೆಯಿಂದ ತಾಂ ಶೈಲವಧೂಂ ಶೈಲವಧೂ ಶೈಲರಾಜಃ ಹಿಮಾಲಯಃ ಅವನ ಮಗಳಾಗಿ ಹಿಮಾಲಯದ ಮಗಳಾಗಿ ಶೈಲವಧೂಂ ಪ್ರಪೇದೆ ಈ ಜನ್ಮವನ್ನ ಧಾರಣೆ ಮಾಡಿದರು ಎಂಬ ಅರ್ಥ ಈ ಶ್ಲೋಕದ್ದು. ಆಂಗ್ಲ ಭಾಷಾಯಾಂ ಸಾರಃ ಉಚ್ಯತೆ. Parvati is taking birth as the daughter of Himalaya and Meena. In the previous life, Parvati was the wife of Lord Shiva. According to the description or the storyline in Purana, Parvati happened to be the wife of Lord Shiva, and she was the daughter of Daksha Prajapati, Daksha Brahma Prajapati. When Daksha visited Kailasa,
Shiva did not pay due respects to father-in-law, that is Daksha Prajapati. Being enraged, Daksha Prajapati went back and performed a huge yaga in which all the gods were invited and offered Havirbhaga, Havis, except Shiva. In order to humiliate Lord Shiva, Daksha Prajapati performed this huge yaga. Though uninvited, Parvati insisted Lord Shiva to take part in the yaga. Initially, Shiva was reluctant to participate. He was not interested to participate. Finally, he allowed Parvati to take part in that yaga. When Parvati went and participated in the yaga and pleaded, requested frequently about offering Havirbhaga to uh, to her husband, that is Shiva, Daksha Prajapati did not budge. He did not consider her plea. Being enraged, being upset over this um, disrespect towards her husband, Parvati entered into Yogagni, the yoga fire. Um, After that, now she is willing to take birth as the daughter of Himalaya and Meena. So this is the purport of the shloka. एतस्य श्लोकस्य सारांशः द्वित्रिवाक्यैः संस्कृतेन यथा पूर्वस्मिन् जन्मनि पार्वती शिवस्य पत्नी आसीत् सा पार्वती इदानीं हिमालयस्य मेनायाः च पुत्रीरूपेण अवतारयितुम् इच्छति। एषा पार्वती यदा शिवस्य पत्नी भार्या आसीत् तदानीं दक्षस्य कैलास आगमने सति दक्षः अवमानितः शिवेन। तेन क्रोधेन दक्षः महायागम् अकरोत् यत्र शिवः न आहूतः न वा हविर्भागेन सम्मानितः। एवं सत्यपि पार्वती शिवं बहुधा प्रार्थयते एतस्मिन् यागे भागं वोढुम्, तथापि शिवः न इच्छति स्म। एवं अन्ते स्वयं तस्मिन् यागे भागं वोढुं पार्वती जगाम, किन्तु बहुधा प्रार्थ्यमाने सति अपि दक्ष प्रजापतिः शिवाय हविर्भागं न प्रादात्। एवं अवमानिता सती साध्वी पार्वती तत्र योगाग्निं प्राविशत्। योगाग्नि प्रवेशानन्तरम् अग्रिमजन्मनि अस्मिन् जन्मनि हिमालयस्य मेनायाः पुत्रीरूपेण जन्म प्राप्तुम् इच्छति। पुनर्लम्य श्लोक ओद्तೇನೆ। अथावमानेन पितुः प्रयुक्ता दक्षस्य कन्या भवपूर्वपत्नी सती सती योग विसृष्ट देहा तां जन्मने शैलवधूं प्रपेदे। 22ನೇ ಶ್ಲೋಕ। साभूधराणामधिपेन तस्यां समाधिमत्या
मत्याम् उदपादि भव्या सम्यक् प्रयोगात् अपरिक्षतायां नीता विवोत्साह गुणेन संपत्. ಈ ಶ್ಲೋಕದಲ್ಲಿ ಕವಿಯು ಪಾರ್ವತಿಯ ಉಲ್ಲೇಖವನ್ನ ಮಾಡ್ತಾ ಇದ್ದಾನೆ. ಪದವಿಭಾಗ ಹೀಗಿದೆ: ಸಾ ಭೂಧರಾಣಾಂ ಅಧಿಪೇನ ತಸ್ಯಾಂ ಸಮಾಧಿಮತ್ಯಾಂ ಉದಪಾದಿ ಭವ್ಯಾ ಸಮ್ಯಕ್ ಪ್ರಯೋಗಾತ್ ಅಪರಿಕ್ಷತಾಯಾಂ ನೀತಾವಿವ ಉತ್ಸಾಹ ಗುಣೇನ ಸಂಪತ್. ಈ ಶ್ಲೋಕದ ಅನ್ವಯ ಹೀಗಿದೆ: ಭವ್ಯಾಸ ಭೂಧರಾಣಾಂ ಅಧಿಪೇನ ಸಮಾಧಿಮತ್ಯಾಂ ತಸ್ಯಾಂ ಸಮ್ಯಕ್ ಪ್ರಯೋಗಾತ್ ಅಪರಿಕ್ಷತಾಯಾಂ ನೀತೌ ಉತ್ಸಾಹ ಗುಣೇನ ಸಂಪತ್ ಇವ ಉದಪಾದಿ. ಸಾ ಭವ್ಯಾಸ ಕಲ್ಯಾಣಿ ಆದಂತಹ, ಭವ್ಯ ಅನ್ನುವ ಶಬ್ದಕ್ಕೆ ಇಲ್ಲಿ ಕಲ್ಯಾಣಿ ಅಂತ ಕೊಟ್ಟಿದ್ದಾರೆ. ಕಲ್ಯಾಣ ಗುಣ ಸಂಪನ್ನಳಾದಂತಹ ಪಾರ್ವತಿಯು ಸಾ ಭೂಧರಾಣಾಂ ಅಧಿಪೇನ, ಭೂಧರಾಣಾಂ ಅಧಿಪೇನ ಗಿರಿರಾಜನಾದಂತಹ ಹಿಮಾಲಯದ ಸಮಾಧಿಮತ್ಯಾಂ ತಸ್ಯಾಂ ಸಮ್ಯಕ್ ಪ್ರಯೋಗಾತ್, ಸಮಾಧಿಮತ್ಯಾಂ ನಿಯಮ ವ್ರತಶೀಲವನ್ನ ಆಚರಿಸುತ್ತಿರುವಂತಹ, ಇಲ್ಲಿ ಸಮಾಧಿಮತ್ಯಾಂ ಅನ್ನೋದಕ್ಕೆ ನಿಯಮವತ್ಯಾಂ ಎಂಬ ವ್ಯಾಖ್ಯಾನವನ್ನು ಕೊಟ್ಟಿರ್ತಾರೆ. ತಸ್ಯಾಂ ಸಮ್ಯಕ್ ಪ್ರಯೋಗಾತ್, ಅಂತಹ ಮೇನೆಯಲ್ಲಿ, ನಿಯಮವತ್ಯಾಂ ಮೇನಾಯಾಂ ಸಮ್ಯಕ್ ಪ್ರಯೋಗಾತ್, ಆಕೆಯ ಸಾಧು ಆಚಾರದಿಂದ, ಆಚಾರದ ಕಾರಣದಿಂದ, ಈ ಸಾಧು ಆಚಾರದ ಕಾರಣದಿಂದಲೇ ಸಮ್ಯಕ್ ಪ್ರಯೋಗಾತ್ ಅಪರಿಕ್ಷತಾಯಾಂ, ಅಭ್ರಷ್ಟಾಯಾಂ, ಯಾರು ನಿಯಮ ವ್ರತಶೀಲೆಯಾಗಿದ್ದಾಳೋ, ಅಂತಹ ವ್ರತವನ್ನ ಯಾವ ಕಾಲದಲ್ಲಿಯೂ ಭಂಗ ಮಾಡಲಿಲ್ಲವೋ ಆ ರೀತಿ ಧರ್ಮನಿಷ್ಠೆಯಾದಂತಹ ಮೇನೆಯಲ್ಲಿ ಉತ್ಸಾಹ ಗುಣೇನ ಸಂಪತ್ ಇವ ಉದಪಾದಿ. ಅಂಥ ಮೇನೆಯಲ್ಲಿ ಉತ್ಸಾಹ ಗುಣೇನ ಸಂಪತ್ ಇವ, ಹೇಗೆ ಉತ್ಸಾಹ ಇರುವಂತಹ ವ್ಯಕ್ತಿಯಲ್ಲಿ ಸಂಪತ್ತು ನೆಲೆ ನಿಲ್ಲುತ್ತೋ, ಅದೇ ರೀತಿ ವ್ರತಶೀಲೆಯಾದಂತಹ ಈಕೆಯಲ್ಲಿ, ಮೇನೆಯಲ್ಲಿ ಪಾರ್ವತಿಯು ಮತ್ತೆ ಜನಿಸಿದಳು. ಇಲ್ಲಿ ಕವಿ ಉತ್ಸಾಹ ಗುಣೇನ ಸಂಪತ್ ಇವ ಎಂಬಂತಹ ಲೌಕಿಕ ಉದಾಹರಣೆಯನ್ನು ಕೊಟ್ಟಿದ್ದಾನೆ. ಎಲ್ಲಿ ಉತ್ಸಾಹದಿಂದ ಮರು ಪ್ರಯತ್ನ ಮಾಡುವಂತಹ ಪ್ರವೃತ್ತಿ ಇರ್ತದೋ ಅಲ್ಲಿ ಸಂಪತ್ತು ಚಂಚಲವಾಗಿದ್ರೂ ಸ್ಥಿರವಾಗಿ ನಿಲ್ತದೆ. ಉತ್ಸಾಹ ಸಂಪನ್ನಮ ದೀರ್ಘ ಸೂತ್ರಂ ಕ್ರಿಯಾ ವಿಧಿಘ್ನಂ ವ್ಯಸನೇಶ್ವಸಕ್ತಂ ಶೂರಂ ದೃಢಂ ಸೌಹೃದಂ ಶೂರಂ ಲಕ್ಷ್ಮೀ ವಸತ್ ಗಚ್ಚತಿ ವಾಸಹೇತೋಹೋ. ಆ ಮೂರನೇ ಪಾದದಲ್ಲಿ ಸ್ವಲ್ಪ ಶಬ್ದ ವಿಸ್ಮೃತಿಯಾಗಿದೆ. ಉತ್ಸಾಹ ಸಂಪನ್ನಂ ಅದೀರ್ಘ ಸೂತ್ರಂ ಕ್ರಿಯಾವಿಧಿಘ್ನಂ ವ್ಯಸನೇಶು ಅಸಕ್ತಂ. ಈ ರೀತಿಯ ಗುಣಸಂಪನ್ನರಾದಂತಹ ವ್ಯಕ್ತಿಗಳಲ್ಲಿ ಲಕ್ಷ್ಮೀ ವಸತಿ ವಾಸಹೇತು, ಅಲ್ಲಿ ಲಕ್ಷ್ಮೀ ಗಚ್ಚತಿ, ಅಂತಹ ವ್ಯಕ್ತಿಯಲ್ಲಿ ಲಕ್ಷ್ಮಿ ನಿಲ್ತಾಳೆ ಅನ್ನುವಂತಹ ಶ್ಲೋಕ ಇಲ್ಲಿ ಸ್ಮರಣ ಯೋಗ್ಯ. ಈ ತರ ಪಾರ್ವತಿಯು ಮೇನೆಯಲ್ಲಿ ಮೇನೆಯ ಗರ್ಭವನ್ನ ಪ್ರವೇಶ ಮಾಡಿದರು ಎಂಬ ಈ ಉಲ್ಲೇಖವನ್ನ
ಕವಿ ಹೇಳ್ತಾ ಇದ್ದಾರೆ. The purport of the shloka is shloka sankhya 22. Parvati entered into the womb of Mena, who did not fall apart from the practices of rituals or ritual practices. So such kind of austerity she adhered to. So in this life, Parvati is taking or entering into the womb of Mena, and she happens to be blessing Mena in one or the other way. Here the poet gives the simile or example of Lakshmi or the goddess of wealth residing in people who are always energetic, enthusiastic. Similarly, those who lose their enthusiasm will be losing the wealth as well. Here, Mena followed the austerities without fail, and she was indirectly blessed by Parvati by entering her womb. Parvatyaha इच्छा आसीत् यत् एषा साध्वीं पतिव्रतां गर्भं पतिव्रतायाः गर्भं प्रविशामि इति. तदानीं मीनायाः गर्भं प्राविशत् पार्वती. कविना एकः दृष्टान्तः दत्तः, यथा उत्साहशीलेन पुरुषेण लक्ष्मी सर्वदा संयुज्यते, लक्ष्मीः सर्वदा संयुज्यते, तथैव धर्मनिष्ठा रतया मेनया पार्वती संयुक्ता आसीत्. श्लोकवन्नೊಮ್ಮೆ ಓದ್ತೇನೆ. सा भूधराणाम् अधिपेन तस्यां समाधिमत्याम् उदपादिभव्या सम्यक् प्रयोगात् अपरीक्षतायां ता विभोत्साह गुणेन संपत्. ಇಲ್ಲಿ ಕೊನೆಯ ಪಂಕ್ತಿಯನ್ನ ರೇಖಾಂಕನ ಮಾಡ್ಕೊಳ್ಳಿ. ನೀತಾ ವಿಭೋತ್ಸಾಹ ಗುಣೇನ ಸಂಪತ್. ಇದು ನಮ್ಮ ಜೀವನಕ್ಕೂ ಅತ್ಯಂತ ಪ್ರಸಕ್ತವಾದಂತಹ ಉಲ್ಲೇಖವನ್ನ ಕವಿ ಕೊಟ್ಟಿರ್ತಾನೆ. ಲೋಕಶಿಕ್ಷಾ ಅನ್ನುವಂತಹ ಒಂದು ವಿಚಾರ ಕಾವ್ಯದಲ್ಲಿ ಮಹತ್ವವುಳ್ಳದ್ದು. ಇದು ಕೇವಲ ಕಥೆಯನ್ನು ಹೇಳುವಂತಹ ಒಂದು ಭೂಮಿಕೆ ಆಗದೆ ಓದುಗರಲ್ಲಿಯೂ ಕೂಡ ಸಂಸ್ಕಾರವನ್ನ ಅಥವಾ ಸದಿಚ್ಛೆಯನ್ನು ಉತ್ಪತ್ತಿ ಮಾಡುವಂಥದ್ದು ಕಾವ್ಯದ ಪ್ರಯೋಜನಗಳಲ್ಲಿ ಒಂದು. ಕಾವ್ಯಂ ಯಶಸೆ ಅರ್ಥಕೃತೆ ವ್ಯವಹಾರವಿದೆ, ವ್ಯವಹಾರವಿತ್, ವ್ಯವಹಾರವಿದೆ, ವ್ಯವಹಾರ ಜ್ಞಾನಾಯ ಶಿವ ಇತರಕ್ಷತೆಯೇ ಸದ್ಯ ಫಲ ನಿರ್ವೃತೆಯೇ ಕಾಂತಾ ಸಂಹಿತತೆಯ ಉಪದೇಶಯುತೆ. ಮಮ್ಮಟನ ಕಾವ್ಯ ಪ್ರಕಾಶದಲ್ಲಿ ಕಾವ್ಯದ ಪ್ರಯೋಜನವನ್ನು ಹೀಗೆ ವರ್ಣಿಸಿದ್ದಾರೆ. ಯಶಸೆ ಅರ್ಥಕೃತೆ ವ್ಯವಹಾರವಿದೆ ಶಿವೇತರಕ್ಷತೆಯೇ ಸದ್ಯ ಫಲ ನಿರ್ವೃತೆಯೇ ಕಾಂತಾ ಸಂಹಿತತೆಯ ಉಪದೇಶಯುತೆ. 6 ಪ್ರಯೋಜನವನ್ನು ಹೇಳ್ತಾರೆ. ಅದರಲ್ಲಿ ವ್ಯವಹಾರ ಬೋಧನವೂ ಕೂಡ ಕಾವ್ಯದ ಪ್ರಯೋಜನ, ಲಕ್ಷ್ಯ, ಫಲಗಳಲ್ಲಿ ಒಂದು. ಮುಂದಿನ ಶ್ಲೋಕಕ್ಕೆ ಹೋಗೋಣ. 23. ಪ್ರಸನ್ನ ದಿಕ್ಪಾಂ ಸುವಿದಿಕ್ತವಾತಂ
ಶಂಖಸ್ವನಾನಂತರ ಪುಷ್ಪವೃಷ್ಟಿ ಶರೀರಿಣಾಂ ಸ್ಥಾವರ ಜಂಗಮಾನಾಂ ಸುಖಾಯ ತಜ್ಜನ್ಮದಿನಂ ಬಭೂವ. ಹಿಂದಿನ ಶ್ಲೋಕದಲ್ಲಿ ಪಾರ್ವತಿಯು ಮೇನೆಯ ಗರ್ಭವನ್ನ ಪ್ರವೇಶಿಸಿದಳು ಎಂಬಂತಹ ಉಲ್ಲೇಖ ಮಾಡಿದ ನಂತರ ಈಗ ಕವಿ ಮುಂದುವರೆದು ಪಾರ್ವತಿಯ ಜನನವಾಗಿದ್ದಂತಹ ಉಲ್ಲೇಖವನ್ನು ಮಾಡ್ತಾ ಇದ್ದಾನೆ. ಪಾರ್ವತಿಯ ಜನ್ಮದಿನ ಹೇಗಿತ್ತು ಅಂದ್ರೆ ಸುಖಾಯ ತಜ್ಜನ್ಮದಿನಂ ಬಭೂವ. ಈ ಪಂಕ್ತಿಯನ್ನು ರೇಖಾಂಕನ ಮಾಡ್ಕೊಳ್ಳಿ. ಪಾರ್ವತಿಯ ಜನ್ಮದಿನವು ಸರ್ವರಿಗೂ ಸುಖದಾಯಕವಾಗಿತ್ತು. ಸುಖಾಯ ತಜ್ಜನ್ಮದಿನಂ ಬಭೂವ. ಒಬ್ಬ ವ್ಯಕ್ತಿಯ ಜನ್ಮದಿನವು ಆಚರಿಸಲ್ಪಡುತ್ತೆ, ಸಂಭ್ರಮದಿಂದ ಆಚರಿಸಲ್ಪಡುತ್ತದೆ. ಆದರೆ ಪಾರ್ವತಿಯ ಜನ್ಮದಿನ ಹೇಗಿತ್ತು ಅಂದ್ರೆ ಶರೀರಿಣಾಂ ಸ್ಥಾವರ ಜಂಗಮಾನಾಂ. ಸ್ಥಾವರ ಮತ್ತು ಜಂಗಮ. ತಿಷ್ಠತಿ ಇತಿ ಸ್ಥಾವರಂ ನ ಗಚ್ಚತಿ. ಈ ಸ್ಥಾವರ ಅನ್ನೋ ಶಬ್ದದಿಂದ ಕವಿ ಎರಡನ್ನೂ ಹೇಳ್ತಾ ಇದ್ದಾನೆ. ಒಂದು ವೃಕ್ಷಾದಿಗಳು, ವೃಕ್ಷಗಳು, ಹಾಗೆಯೇ ಪರ್ವತಗಳು. ಈ ಎರಡೂ ಕೂಡ ಚೈತನ್ಯಮಯವಾದದ್ದು ಅಂತ ಹೇಳಿ ಕವಿಯ ಆಶಯದಲ್ಲಿ. ಶರೀರಿಣಾಂ ಸ್ಥಾವರ ಜಂಗಮಾನ. ಎಲ್ಲ ಪ್ರಾಣಿಗಳು ಸಂಚರಿಸ್ತವೆ, ಆದ್ರೆ ವೃಕ್ಷ ಮಾತ್ರ ಸಂಚರಿಸುವುದಿಲ್ಲ. ಆದ್ರೂ ಪ್ರಾಣ ಇದೆ. ವೃಕ್ಷಕ್ಕೆ ಪ್ರಾಣ ಇದೆ ಅಂತ ಹೇಳಿ ಜಗದೀಶ್ ಚಂದ್ರ ಬೋಸರು ಕಂಡುಹಿಡಿದ್ರು ಅಂತ ಹೇಳಿ ಅವರಿಗೆ ಪ್ರಶಸ್ತಿ ಇದೆಲ್ಲ ಕೊಟ್ಟರು. ಆದ್ರೆ ಸಂಸ್ಕೃತದ ಸಾಹಿತ್ಯದಲ್ಲಿ ತುಂಬಾ ಕಡೆ ಇದರ ಬಗ್ಗೆ, ವೃಕ್ಷಗಳಲ್ಲಿ ಪ್ರಾಣ ಇದೆ ಅನ್ನೋದ್ರ ಬಗ್ಗೆ ಉಲ್ಲೇಖ ತುಂಬಾ ಇದೆ. ಉದಾಹರಣೆಗೆ ಇದು ಒಂದು. ಎರಡನೇದು ಜೀವಿಗಳನ್ನ ನಾಲ್ಕಾಗಿ ವಿಭಾಗ ಮಾಡ್ತಾರೆ. ಜರಾಯುಜ, ಅಂಡಜ, ಸ್ವೇದಜ ಮತ್ತು ಉದ್ಭಿಜ. ಜರಾಯುಜ ಅಂದ್ರೆ ಈ ಗರ್ಭದಿಂದ ಹೊರಗೆ ಬರುವಂತಹ ಜೀವಿಗಳು, ಮನುಷ್ಯಾದಿಗಳು. ಅಂಡಜ ಮೊಟ್ಟೆಯಿಂದ ಹೊರಬರುವಂತಹ ಜೀವಿಗಳು. ಉದ್ಭಿಜ ಭೂಮಿಯನ್ನು ಸೀಳಿಕೊಂಡು ಮೇಲೆ ಬರುವಂತಹ ಜೀವಿಗಳು, ಅಲ್ಲಿ ವೃಕ್ಷ ಬರ್ತದೆ. ಸ್ವೇದಜ ಬೆವರು ಅಥವಾ ಕೊಳೆಯಿಂದ ಉತ್ಪನ್ನವಾಗುವಂಥದ್ದು, ಸೊಳ್ಳೆ ಮುಂತಾದಂತಹ ಜೀವಿಗಳು. ಹೀಗೆ ಎಲ್ಲ ಜೀವಿಗಳನ್ನ ನಾಲ್ಕಾಗಿ ವಿಭಾಗ ಮಾಡಿದ್ದಾರೆ. ಅಲ್ಲೂ ಕೂಡ ಉದ್ಭಿಜದಲ್ಲಿ ಈ ವೃಕ್ಷಗಳು ಅಥವಾ ವೃಕ್ಷಕಗಳು, ಗಿಡ, ಸಸ್ಯಗಳು ಇವುಗಳನ್ನೆಲ್ಲ ಅಲ್ಲಿ ಸೇರಿಸಿದ್ದಾರೆ. ಆದ್ರಿಂದ ಈ ವಿಚಾರ ಇಲ್ಲಿ ಸ್ಪಷ್ಟವಾಗಿದೆ. ಅದು ಅದಕ್ಕೆ ಮೂರ್ತ ರೂಪ ಅಥವಾ ಹೆಚ್ಚಿನ ವಿಸ್ತಾರ ನಾವು ವೈಜ್ಞಾನಿಕವಾದಂತಹ ಹಿನ್ನೆಲೆಯನ್ನ ಕೊಟ್ಟದ್ದು ಬೋಸರು ಅಂತ ಹೇಳ್ಬೋದು. ಇನ್ನು ಮುಂದಿನ ವಿಚಾರಕ್ಕೆ, ಇಲ್ಲಿನ ಪ್ರಸಕ್ತ ವಿಚಾರಕ್ಕೆ ಬರೋಣ. ಸುಖಾಯ ತಜ್ಜನ್ಮದಿನಂ ಬಭೂವ. ಈಕೆಯ ಜನ್ಮದಿನದಂದು ಎಲ್ಲ ಚರ ಅಚರ ಜೀವಿಗಳು ಕೂಡ, ಸ್ಥಾವರ ಜಂಗಮ ಜೀವಿಗಳು ಕೂಡ ಅಮೂರ್ತವಾದಂತಹ ಆನಂದವನ್ನ ಅನುಭವಿಸಿದವು. ಒಬ್ಬ ವ್ಯಕ್ತಿಯ ಸಾರ್ಥಕತೆ ಇರುವಂಥದ್ದು ಅವನಿಂದ, ಅವನ ಉಪಸ್ಥಿತಿಯಿಂದ 4 ಜನರಿಗೆ ಒಳ್ಳೆಯದಾದ್ರೆ ಅದು ಆ ವ್ಯಕ್ತಿಯ ಸಾರ್ಥಕತೆ ಅಂತ ಹೇಳಿ ಪರಿಗಣಿಸಲಾಗ್ತದೆ. ಪರೋಪಕಾರಾರ್ಥಮಿದಂ ಶರೀರಂ ಅಂತ ಹೇಳಿ ಅನೇಕ ಸೂಕ್ತಿಗಳನ್ನು ನಾವು ನೋಡ್ತೀವಿ. ಇಲ್ಲಿ ಈಕೆಯ ಜನ್ಮದಿನದಂದು ಎಲ್ಲರೂ ಸುಖಪಟ್ಟರು ಅನ್ನುವಂಥದ್ದು ಈ ಶ್ಲೋಕದ ತಾತ್ಪರ್ಯ. ಅನ್ವಯವನ್ನು ನೋಡೋಣ. ಪ್ರಸನ್ನ ದಿಕ್ಪಾಂಸು ವಿವಿಕ್ತವಾತಂ ಶಂಖಸ್ವನಾನಂತರ ಪುಷ್ಪವೃಷ್ಟಿ ತಜ್ಜನ್ಮದಿನಂ ಸ್ಥಾವರ ಜಂಗಮಾನಾಂ ಶರೀರಿಣ ಸುಖಾಯ ಬಭೂವ. ಹೇಗೆ ಸುಖಕರವಾಗಿತ್ತು ಎಲ್ರಿಗೂ ಅಂದ್ರೆ ಪ್ರಸನ್ನ ದಿಕ್ಪಾಂಸು ವಿಭಕ್ತವಾತಂ. ಎಲ್ಲ ಕಡೆ ಪ್ರಸನ್ನತೆಯಿಂದ, ಶಾಂತತೆಯಿಂದ, ನೆಮ್ಮದಿಯಿಂದ ದಿಕ್ಕುಗಳು ಕೂಡಿದ್ದವು. ದಿಕ್ ಪಾಂಸು ವಿವಿಕ್ತವಾತಂ. ಪಾಂಸು ಅಂದ್ರೆ ಧೂಳು, ಧೂಳು ಇಲ್ಲದಂತಹ ಗಾಳಿ ಬೀಸ್ತಾ ಇತ್ತು. ಪಾಂಸು ವಿವಿಕ್ತ ಶೂನ್ಯ ಇತ್ಯರ್ಥ. ಧೂಳಿದ ರಹಿತವಾದಂತಹ ಗಾಳಿ. ವಾತಂ ನಾಮ ವಾಯು.
ಈ ಎಲ್ಲ ದಿಕ್ಕುಗಳಲ್ಲೂ ಗಾಳಿ ಧೂಳಿಲ್ಲದಂತಹ ಗಾಳಿ ಬೀಸ್ತಾ ಇತ್ತು. ಇದು ಒಂದು ಶುಭ ಸೂಚನೆ ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಶಂಖ ಸ್ವನಾನಂತರ ಪುಷ್ಪವೃಷ್ಟಿ, ಧೂಳಿಲ್ಲದ ತಂಗಾಳಿ, ಶಂಖದ ಧ್ವನಿ, ಮಧುರವಾದಂತಹ ಧ್ವನಿ, ಪುಷ್ಪವೃಷ್ಟಿ, ಇದು ಮೂರು ಅಂಶಗಳನ್ನ ಕವಿಯಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಇವುಗಳ ಕಾರಣದಿಂದ ತದ್ ಜನ್ಮದಿನಂ, ತತ್ ಅಂದ್ರೆ ಪೂರ್ವೋಕ್ತ ಪಾರ್ವತಿ ಇತ್ಯರ್ಥ, ಅವ್ಯವಹಿತ ಉತ್ತರ ಕಾಲೇ ನಿರ್ದಿಷ್ಟಾ ಪಾರ್ವತಿ, ತದ್ ಜನ್ಮದಿನಂ ಸ್ಥಾವರ ಜಂಗಮಾನಾಂ ಶರೀರಿಣಾಂ, ಚರ ಅಚರ ಜೀವಿಗಳು ಎರಡಕ್ಕೂ ಕೂಡ ಸುಖಾಯ ಬಭೂವ, ಅವು ಎಲ್ಲಕ್ಕೂ ಸುಖವು ಉಂಟಾಗ್ತಾ ಇತ್ತು. ಸಾಮಾನ್ಯವಾಗಿ ಶಾಂತಿ, ನೆಮ್ಮದಿ ಇವು ಇದ್ದ ಸಂದರ್ಭದಲ್ಲಿ ಸುಖದ ಅನುಭೂತಿ ಹೆಚ್ಚಾಗಿರ್ತದೆ. ಸುಖದ ಅನುಭೂತಿಯು ಈ ಗುಣಗಳನ್ನ ಹೊಂದಿರುತ್ತೆ. ಪೀಸ್ ಆಫ್ ಮೈಂಡ್ is directly related, proportionate to the happiness of mind. ಮನಸ್ಸು ಶಾಂತವಾಗಿದ್ದಷ್ಟು ಅದು ಪ್ರಸನ್ನವಾಗಿರುತ್ತದೆ, ಸಂತುಷ್ಟವಾಗಿರುತ್ತದೆ ಅನ್ನುವುದು ಆಧ್ಯಾತ್ಮಿಕ ಚಿಂತಕರ ಒನ್ ಲೈನ್ ಡೆಫಿನೇಷನ್ ಆಫ್ ಹ್ಯಾಪಿನೆಸ್. ಇಲ್ಲಿ ಇಷ್ಟು ಹೇಳಿ ಈ ಶ್ಲೋಕದಲ್ಲಿ ಕವಿ ಪಾರ್ವತಿಯ ಜನ್ಮದಿನದ ಸುಖಾನುಭೂತಿಯ ಬಗ್ಗೆ, ಎಲ್ಲರಿಗೂ ಸಿಗುವಂತಹ ಸುಖಾನುಭೂತಿಯ ಬಗ್ಗೆ ವರ್ಣಿಸ್ತಾ ಇದ್ದಾರೆ. The purport of the shloka 23. On the day of Parvati's birth, all the directions were filled with breathing without dust, dustless breathing. And the melodious sound of conch is vibrating all around. At the same time, the shower of flowers was experienced by both types of living beings, which are movable and immovable in their nature. So, by and large, every living being experienced unusual, unexpressible, abstract happiness on the day of Parvati's birth. यदा पार्वत्याः जन्म संजातं तदा सर्वे जन्तवः स्थावराः जङ्गमाश्च अव्यक्तां सुखानुभूतिं अनुभूतवन्तः, यत्र सर्वाः दिशः शान्ति संलग्नाः धूसर रहित वातेन पूरिताः शङ्खध्वनिना आवृताः एताः दिशः अभूवन्। एवञ्च सर्वे जन्तवः अमूर्तं सुखम् अव्यक्तां सुखानुभूतिम् अभिव्यक्तुं समर्थाः आसन्. ಹೀಗೆ ಈ ಪಾರ್ವತಿಯ ಜನ್ಮ ದಿನದಂದು
ಸಕಲ ಚರಾಚರ ಜೀವಿಗಳಿಗೂ ಸುಖಾನುಭೂತಿ ಉಂಟಾಯಿತು ಅನ್ನೋದು ಈ ಶ್ಲೋಕದ ತಾತ್ಪರ್ಯ ಅರ್ಥ. ಈ ಕೊನೆಯ ಪಂಕ್ತಿಯನ್ನ ಗುರುತು ಹಾಕೊಳ್ಳಿ, ನಾನಲ್ಲಿ ಮಾರ್ಕ್ ಮಾಡಿದ್ದೇನೆ. ಸುಖಾಯ ತಜ್ಜನ್ಮ ದಿನಂ ಬಭೂವ. ಶ್ಲೋಕವನ್ನೊಮ್ಮೆ ಓದ್ತೇನೆ. ಪ್ರಸನ್ನ ದಿಕ್ಪಾಂ ಸುವಿದಿಕ್ತವಾತಂ ಶಂಖಸ್ವನಾನಂತರ ಪುಷ್ಪವೃಷ್ಟಿ ಶರೀರಿಣಾಂ ಸ್ಥಾವರ ಜಂಗಮಾನಾಂ ಸುಖಾಯ ತಜ್ಜನ್ಮದಿನಂ ಬಭೂವ. 24ನೇ ಶ್ಲೋಕ. ತಯಾ ದುಹಿತ್ರಾ ಸುತರಾಂ ಸವಿತ್ರೀ ಸ್ಫುರತ್ ಪ್ರಭಾಮಂಡಲಯಾ ಚಕಾಸೆ ವಿದೂರ ಭೂಮಿ ನವಮೇಕ ಶಬ್ದಾತ್ ಹಿನ್ನಯಾ ರತ್ನಶಲಾಕಯೇವ. ಪದವಿಭಾಗಃ. ತಯಾ ದುಹಿತ್ರಾ ಸುತರಾಂ ಸವಿತ್ರೀ ಸ್ಫುರತ್ ಪ್ರಭಾಮಂಡಲಯಾ ಚಕಾಸೆ ವಿದೂರ ಭೂಮಿ ನವಮೇಘ ಶಬ್ದಾತ್ ಉದ್ಭಿನ್ನಯಾ ರತ್ನಶಲಾಕಯಾ ಇವ. ಶ್ಲೋಕದ ತಾತ್ಪರ್ಯಾರ್ಥ. ಈಕೆ ಪಾರ್ವತಿಯು ಜನ್ಮವನ್ನ ಪಡೆದ ಸಮನಂತರದಲ್ಲಿ ಆಕೆಯು ತಾಯಿಯಾದಂತಹ ಮೇನೆಯ ಮಡಿಲನ್ನ ಸೇರ್ತಾಳೆ. ಮೇನೆಯ ಮಡಿಲಲ್ಲಿ ಪಾರ್ವತಿಯು ಹೇಗೆ ಕಂಗೊಳಿಸ್ತಾ ಇದ್ಲು ಅನ್ನುವಂತಹ ತಾತ್ಪರ್ಯವನ್ನ ಈ ಶ್ಲೋಕದಲ್ಲಿ ಕವಿ ಹಿಡಿದಿಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಅನ್ವಯ ನೋಡೋಣ. ಸ್ಫುರತ್ ಪ್ರಭಾಮಂಡಲಯ ತಯಾ ದುಹಿತ್ರಾ ಸವಿತ್ರೀ ವಿದೂರ ಭೂಮಿ ನವಮೇಘ ಶಬ್ದಾತ್ ಉದ್ಭಿನ್ನಯಾ ರತ್ನಶಲಾಕಯಾ ಇವ ಸುತರಾಂ ಚಕಾಸೆ. ಸ್ಫುರತ್ ಪ್ರಭಾಮಂಡಲಯಾ ದುಹಿತ್ರಾ. ಆಕೆ ಪ್ರಭಾಮಂಡಲದಿಂದ ಕೂಡಿದಂತಹ ದುಹಿತಾ ನಾಮ ಪುತ್ರಿ. ತೇಜೋಮಯವಾದಂತಹ ಪ್ರಭಾಮಂಡಲದಿಂದ ಕೂಡಿದಂತಹ ಈ ಪಾರ್ವತಿ ಶಿಶುವು, ಅಂತಹ ಶಿಶುವಿನಿಂದ ದುಹಿತ್ರಾ ಸವಿತ್ರಿ ಸವಿತ್ರಿ ಇತಿ ಶಬ್ದಸ್ಯ ಮಾತಾ ಇತ್ಯರ್ಥಃ. ಅತ್ರ ಸವಿತ್ರಿ ಶಬ್ದಃ ಜನಯಿತ್ರಿ ಅಂತ ಕೊಟ್ಟಿದ್ದಾರೆ. ಅಂತಹ ತೇಜಃಪುಂಜದಿಂದ ಕೂಡಿದಂತಹ ಪಾರ್ವತಿಯನ್ನ ಹೊಂದಿರುವ ತಾಯಿ ಮೇನೆಯು ವಿದೂರಸ್ಯ ಅಗ್ರೇಃ ಪ್ರಾಂತಭೂಮೇಃ ವಿದೂರ ಭೂಮಿ ನವಮೇಘ ಶಬ್ದಾತ್. ವಿದೂರಾಚಲ ಅನ್ನುವಂಥದ್ದು ಈಗಿನ ಶ್ರೀಲಂಕೆಯಲ್ಲಿರುವಂತಹ ಒಂದು ಪರ್ವತ ಶ್ರೇಣಿ ಅಂತ ಹೇಳಲ್ಪಡುತ್ತದೆ. ಇದು ವೈಢೂರ್ಯಕ್ಕೆ ತುಂಬಾ ಹೆಸರುವಾಸಿಯಾದಂತಹ ಪರ್ವತ ಶ್ರೇಣಿ. ಅಲ್ಲಿಯ ಪರ್ವತ ಶ್ರೇಣಿಯಲ್ಲಿ ನವಮೇಘಗಳು ಆಕಾಶದಲ್ಲಿ ಸಿಡಿಲಿನ ಗರ್ಜನೆಯನ್ನ ಮಾಡ್ತಾ ಇರುವಾಗ ವಿದುರಾಚಲದ ಗಿರಿ ಪ್ರದೇಶಗಳಲ್ಲಿ ಆ ಗಿರಿ ಪ್ರದೇಶದಲ್ಲಿ ಆ ಸಿಡಿಲಿನ ಆರ್ಭಟವು ಅನುರಣಿಸ್ತಾ ಇತ್ತು. ಅಲ್ಲಿ ಇರುವಂತಹ ರತ್ನ ವೈಢೂರ್ಯಗಳು, ಮಾಣಿಕ್ಯಾದಿ ಹರಳುಗಳು ತಮ್ಮ ಕಾಂತಿಯನ್ನ ಹೆಚ್ಚಾಗಿ ಸೂಸ್ತಾ ಇತ್ತು, ರಸದೌತಣವನ್ನ ಕೊಡ್ತಾ ಇತ್ತು. ಹಾಗೆಯೇ ತಾಯಿ ಮೇನೆಯೂ ಕೂಡ ತನ್ನ ವಂಶಲತೆಯಾದಂತಹ ಪಾರ್ವತಿಯನ್ನ ಹೊಂದುವುದರ ಮೂಲಕ
ತನ್ನ ಸೌಂದರ್ಯವನ್ನ ಇಮ್ಮಡಿಗೊಳಿಸಿಕೊಂಡಿದ್ಲು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. Summary of the shloka is in explanation or in description about Mena is enjoying or multiplying her beauty with the newborn baby Parvati on her lap. Here, Mena is also an extraordinary lady, and she is blessed by none other than the divine force Parvati. These two combinations made the onlookers more, it gives them a kind of unusual happiness. And here the poet says, Vidura, as Vidura mountain is filled with many kinds of jewels, and when the thunder or lightning happened over Vidura mountain, due to that thunder or lightning, all the precious jewels which are present in Vidurachala or Vidura mountain they shine very brightly due to the thunder. And this combination of the lightning, thunder above the mountain shines the mountain much brighter. Similarly, Mena is the daughter of Manasaputri, Pitradevatanam Manasaputri. So when she is born in such a holy manner, she has been accompanied or blessed by Parvati, and the combination of Parvati and Mena gave a lot of happiness to the people who watched them. Yada Parvatyaha Janma Sanjatam tada Parvati Menayaha Anke Ramaniya Drishyate Sma. Etam Ramaniyam Srishtim Kavihi Udaharanena Upavarnayat. यथा विदूराचलस्य उपरि मेघनिष्यन्दनेन विदूराचले विद्यमानाः सर्वे मणयः प्रभया भूषयन्ति, तथैव मीना पार्वती च परस्परं द्योतयन्त्यौ आस्ताम्. ಸಮಯ ಮುಗಿತಾ ಬಂತು. ರೇಜಾಯನಾಗೋಣ.